ಒಳ್ಳೆ ಮನುಷ್ಯನ್ಗೆ ಯಾಕೆ ತುಂಬಾ ಕಷ್ಟ ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಹಿರಣ್ಯಕಶಿಪು ಹಾಗೂ ಭಕ್ತ ಪ್ರಹ್ಲಾದನ ನಡುವೆ ವೈರತ್ವ ಉಂಟಾಯಿತು. ಅದು ಯಾಕೆ ಅಂದ್ರೆ ಹಿರಣ್ಯಕಶಿಪು ಶಿವನ ಭಕ್ತ, ಪ್ರಹ್ಲಾದ ವಿಷ್ಣು ಭಕ್ತ. ಹಿರಣ್ಯಕಶಿಪುವಿಗೆ ತನ್ನ ಮಗ ಪ್ರಹ್ಲಾದ ಹರಿಭಕ್ತ ಆಗಿರೋದನ್ನ ಸಹಿಸೋದಕ್ಕಾಗಲ್ಲ. ಯಾಕೆ ಅಂದ್ರೆ ಹಿರಣ್ಯಕಶಿಪುವಿಗೆ ಹರಿ ವೈರಿ ಆಗಿರ್ತಾರೆ. ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಎಷ್ಟೇ ಕಷ್ಟ, ನೋವು, ಹಿಂಸೆ ಕೊಟ್ರು ಕೂಡ ಪ್ರಹ್ಲಾದನಲ್ಲಿ ಹರಿಭಕ್ತಿ ಸ್ವಲ್ಪನೂ ಕಮ್ಮಿ ಆಗಲ್ಲ. ಅದಕ್ಕೋಸ್ಕರ ಪ್ರಹ್ಲಾದನಂತ ಹರಿಭಕ್ತರು ಇಡೀ ಜಗತ್ತಲ್ಲೇ ಯಾರು ಇಲ್ಲ. ಆನೆಯಿಂದ ತುಣಿಸೋದಕ್ಕೆ ಪ್ರಯತ್ನ ಪಟ್ರು, ಬೆಂಕಿಯಲ್ಲಿ ದೂಡಿದ್ರು ಕೂಡ ಹರಿಭಕ್ತಿನ ಪ್ರಹ್ಲಾದರು ಬಿಡ್ಲೇ ಇಲ್ಲ. ಪ್ರಹ್ಲಾದರಿಗೆ ಅಷ್ಟು ಅಚಲವಾದ ವಿಷ್ಣು ಮೇಲೆ ಭಕ್ತಿ ಇತ್ತು. ದೇವರ ಮೇಲೆ ಅಷ್ಟು ಅಚಲವಾದ ಭಕ್ತಿ, ಪ್ರೀತಿ, ನಂಬಿಕೆ ಇರೋದ್ರಿಂದ ಕೊನೆಗೂ ಕೂಡ ಆ ನಾರಾಯಣ ಪ್ರಹ್ಲಾದರನ್ನ ಕೈ ಬಿಡ್ಲೇ ಇಲ್ಲ. ಈಗಿನ ಕಲಿಯುಗದ ಮನುಷ್ಯರು ಸ್ವಲ್ಪ ಮಟ್ಟಿಗೆ ಪೂಜೆ ಮಾಡಿ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನಂತರ ತುಂಬಾ ಕಷ್ಟ ಬಂತು ಅಂತ ದೇವ್ರ ಮೇಲೆ ನಂಬಿಕೆ ಕಳ್ಕೊತಾರೆ. ಆದ್ರೆ ಕಷ್ಟ ಬಂದಾಗ ಆ ಜನಗಳಿಗೆ ಯಾವುದೇ ರೀತಿ ದಾರಿ ಕಾಣಲ್ಲ. ಇದಕ್ಕೆ ಕಾರಣ ಇಂದಿನ ಜನ್ಮದ ಕರ್ಮಗಳು. ಕೆಟ್ಟ ಕರ್ಮಗಳನ್ನ ನಾವು ಈ ಜನ್ಮದಲ್ಲಿ ಕಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ದೇವರು ಹಲವು ಪರೀಕ್ಷೆಗಳನ್ನ ಕೊಡ್ತಾರೆ. ನಾವು ಕೂಡ ಭಕ್ತ ಪ್ರಹ್ಲಾದರಂತೆ ನಾರಾಯಣನ ಮೇಲೆ ಅಚಲವಾದ ನಂಬಿಕೆ ಇಟ್ಕೊಂಡ್ರೆ ನಮ್ಮ ಕೆಟ್ಟ ಕರ್ಮಗಳು ತೀರಿದ ನಂತರ ನಮಗೇನ್ ಸಿಗಬೇಕು ಈ ಜನ್ಮದಲ್ಲಿ ಖಂಡಿತವಾಗ್ಲೂ ಅದು ಸಿಕ್ಕೇ ಸಿಗುತ್ತೆ, ಒಳ್ಳೇದಾಗೇ ಆಗುತ್ತೆ.